Good morning to all of you. So today's topic is the continuation of the previous session, that is project execution plan. Okay. Now we will go to the today's outline of my presentation, that is project execution plan, the continuation to the previous session, and a PEP, project execution plan development model, how that model will be appearing, and what is project execution, and what are the activities will be involved in the project execution phase, which is not there in the project execution plan. Okay, like that we will discuss today. Okay, now with respect to the project execution plan, previous class we have discussed regarding when we are able to prepare a project execution plan, then that particular project execution plan must be able to answer the following questions. These questions to be answered in the project execution plan. So in the previous session we have discussed regarding. Once again I will continue and remind you that. So what is the business of the project, or what are that project objectives, who will participate, when they will participate, and what role they will play in that particular project. Similarly, how will the project be connected, sequenced, managed and controlled. ಯಾವ ರೀತಿ ಪ್ರಾಜೆಕ್ಟ್ ಶುರು ಆಗುತ್ತೆ, ಸೀಕ್ವೆನ್ಸ್ ಆಗುತ್ತೆ, ಮ್ಯಾನೇಜ್ ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ ಅನ್ನೋ ವಿಚಾರವನ್ನು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ರು. When will stage transition and specific activity takes place, ಯಾವಾಗ ಒಂದು ಫೇಸಿಂದ ಇನ್ನೊಂದು ಫೇಸ್ಗೆ ಅಥವಾ ಒಂದು ಆ್ಯಕ್ಟಿವಿಟಿಯಿಂದ ಇನ್ನೊಂದು ಆ್ಯಕ್ಟಿವಿಟಿಗೆ ಟ್ರಾನ್ಸಿಷನ್ ಆಗುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ನಮ್ಮ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ಲ್ಯಾನಲ್ಲಿ ಇರಬೇಕು. ಸೊ ದಟ್ ವಿ ರಿಕ್ವೈರ್ಡ್. ಓಕೆ, ನೆಕ್ಸ್ಟ್ ಒನ್ ಈಸ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್ ಡೆವಲಪ್ಮೆಂಟ್ ಮಾಡೆಲ್. ಪ್ರಾಜೆಕ್ಟ್ ಪ್ಲ್ಯಾನನ್ನು ನಾವು ಏನು ಎಕ್ಸಿಕ್ಯೂಷನ್ ಪ್ಲ್ಯಾನನ್ನು ಏನು ಮಾಡ್ತೀವಿ, ಅದಕ್ಕೆ ಅದರ ಡೆವಲಪ್ಮೆಂಟ್ ಮಾಡೆಲ್ ಯಾವ ರೀತಿ ಇರಬೇಕು. ಪ್ರಾಜೆಕ್ಟ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಓವರ್ವ್ಯೂ ಆ್ಯಂಡ್ ಸ್ಕೋಪ್. ಏನು ಪ್ರಾಜೆಕ್ಟ್ ಬ್ಯಾಕ್ಗ್ರೌಂಡ್, ಉದಾಹರಣೆಗೆ ಯಾವುದೊಂದು ಪ್ರಾಜೆಕ್ಟ್, ಲೆಟಸ್ ಕನ್ಸಿಡರ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಒಂದು ಪ್ರಾಜೆಕ್ಟನ್ನು ತಗೊಳ್ಳೋಣ. ಓಕೆ, ಈ ಪ್ರಾಜೆಕ್ಟನ್ನು ಮಾಡಬೇಕು. ಈ ಪ್ರಾಜೆಕ್ಟನ್ನು ಮಾಡೋದ್ರಿಂದ ಆ ಕಂಪನಿಗೆ ಅಡ್ವಾಂಟೇಜ್ ಇದೆಯಾ? ಎಲೆಕ್ಟ್ರಿಕ್ ವೆಹಿಕಲ್ ತಗೊಂತಾರ? ಈ ಒಂದು 10 ವರ್ಷದ ಹಿಂದೆ ಎಲೆಕ್ಟ್ರಿಕ್ ವೆಹಿಕಲ್ನ ರಿಲೀಸ್ ಮಾಡಿದ್ದಿದ್ರೆ ಅವರ ಬಿಸ್ನೆಸ್ ಯಾವ ರೀತಿ ಇರ್ತಿತ್ತು, ಇವತ್ತು ಅವರೆಲ್ಲ ಶುರು ಮಾಡಿದಾರಲ್ಲ ಅವರ ವರ್ಕ್ ಹೇಗಿದೆ, ಇವತ್ತು ಯಾವ ರೀತಿ ಇದೆ, ಇವತ್ತು ಎಲೆಕ್ಟ್ರಿಕ್ ವೆಹಿಕಲ್ ಇಂಡಸ್ಟ್ರಿನ ನಾವು ಶುರು ಮಾಡ್ಬೋದಾ? ಓಕೆ, ಶುರು ಮಾಡೋದಾದರೆ ಯಾವುದನ್ನು ನಾವು ಇನಿಷಿಯೇಟ್ ಮಾಡಬೇಕು ಅಂದರೆ ರಿವ್ಯೂ ಮಾಡಬೇಕು. ಓವರ್ವ್ಯೂ, ಸ್ಕೋಪ್ ಏನು. ಸೊ ಇದು ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ತುಂಬ ಜಾಸ್ತಿ ಆಗಿದೆ. ಅದಕ್ಕಿಂತ ನಾವು ಸಸ್ಟೈನಬಲ್ ಆಗಿ ಅಥವಾ ಕಾಸ್ಟ್ ಎಫೆಕ್ಟಿವ್ ಆಗಿ ಎಲೆಕ್ಟ್ರಿಕ್ ವೆಹಿಕಲನ್ನು ಯೂಸ್ ಮಾಡಿದ್ರೆ ಕಸ್ಟಮರ್ಗೆ, ಎಂಡ್ ಯೂಸರ್ಗೆ ಅನುಕೂಲ ಆಗುತ್ತಾ? ದಟ್ ಈಸ್ ದ ಸ್ಕೋಪ್ ಆಫ್ ದ ಪ್ರಾಜೆಕ್ಟ್ ಅಥವಾ ಆಬ್ಜೆಕ್ಟಿವ್ಸ್ ಏನು ಡಿಫೈನ್ ಮಾಡಬೇಕು ಅಂದರೆ ಆ ಸ್ಕೋಪಿನ ಮೇಲೆ ಆಬ್ಜೆಕ್ಟಿವ್ನ ಡಿಫೈನ್ ಮಾಡಿ. ಅದರಿಂದ ಪ್ರಕೃತಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂದರೆ ಈ ಪ್ರಾಜೆಕ್ಟಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಅಂದರೆ ಕಾರ್ಬನ್ ಎಮಿಷನ್ ಕಡಿಮೆ ಆಗೋದ್ರಿಂದ. ಸೊ ಲೈಕ್ ದಿಸ್ ಎವ್ರಿ ಪ್ರಾಜೆಕ್ಟ್ ದೇ ಶುಡ್ ಬಿ ಏಬಲ್ ಟು ಡೂ ಸಮ್ ಬ್ಯಾಕ್ಗ್ರೌಂಡ್ ವರ್ಕ್ ಆ್ಯಂಡ್ ಓವರ್ವ್ಯೂ ಆಫ್ ದ ಪ್ರಾಜೆಕ್ಟ್ ಆ್ಯಂಡ್ ಸ್ಕೋಪ್ ಆಫ್ ದ ಪ್ರಾಜೆಕ್ಟ್. ದಿಸ್ ಈಸ್ ದ ಇನಿಷಿಯಲ್. ಪ್ರಾಜೆಕ್ಟ್ನ ಶುರು ಮಾಡಬೇಕಾದ್ರೆ ಅದನ್ನು ನಾವು ಡಿಫೈನ್ ಮಾಡಬೇಕಾಗುತ್ತೆ ಯಾವುದರಲ್ಲಿ, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನಲ್ಲಿ. ಫ್ರೇಮ್ ದ ಪ್ರಾಜೆಕ್ಟ್ ಅಂದರೆ ಓಕೆ, ವಿ ಹ್ಯಾವ್ ಡಿಸೈಡೆಡ್ ಏನು ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಡಿಸೈಡ್ ಮಾಡಿದ್ವಿ. ಎಲೆಕ್ಟ್ರಿಕ್ ವೆಹಿಕಲ್ ಇಂಡಸ್ಟ್ರಿನ ಡಿಸೈಡ್ ಮಾಡಿದ್ರೆ ಯಾವುದು, 2 ವೀಲರೋ 3 ವೀಲರೋ ಅಥವಾ 4 ವೀಲರೋ ಅಥವಾ ಟ್ರಕ್ಕೋ, ಪರ್ಪಸ್ ಅಥವಾ ಬಸ್ಸೋ, ಲಾರಿನೋ. ಸೊ ಈ ರೀತಿಯಾಗಿ ನಾವು ಡಿಸೈಡ್ ಮಾಡಬೇಕು. ಫ್ರೇಮ್. ಓಕೆ, ಅವರ್ ಕಂಪ್ನಿ ಈಸ್ ರಿಸ್ಟ್ರಿಕ್ಟೆಡ್ ಓನ್ಲಿ ಫಾರ್ ದ 2 ವೀಲರ್ ಮ್ಯಾನುಫ್ಯಾಕ್ಚರ್. ಓಕೆ, ಒಂದು. ಸೊ ಅದರದ್ದು ಮೈಲೇಜು ಎಷ್ಟಿರಬೇಕು ಅಥವಾ ಬ್ಯಾಟ್ರಿ ಬ್ಯಾಕಪ್ಪು ಎಷ್ಟಿರಬೇಕು. ಸೊ ಅದು ಒಂದು 100 ಕಿಲೋಮೀಟರ್ ರೇಂಜ್ಗೆ ಓಡಬೇಕಾ ಅಥವಾ 200 ಕಿಲೋಮೀಟರ್ ತನಕ ಹೋಗಬೇಕಾ, ಅದರದ್ದು ಸ್ಪೀಡ್ ಎಷ್ಟು. ವಿತಿನ್ 40 ಕಿಲೋಮೀಟರ್ ಆದರೆ ನೋ ನೀಡ್ ಆಫ್ ನಂಬರ್ ಪ್ಲೇಟ್, RTO ಹತ್ರ ಹೋಗೋ ಹಾಗೆ ಇಲ್ಲ. ಸೊ ಇನ್ ಕೇಸ್ ಇಫ್ ಇಟ್ ಈಸ್
more than the 40 kilometer, then they have to ಗೋ ಫಾರ್ ದ ರಿಜಿಸ್ಟ್ರೇಷನ್. ಸೊ ಆಗ ಯಾರಿಗೆ ಸ್ಪೀಡ್ ಬೇಕು ಅಂಥವ್ರಿಗೆ ಎಲೆಕ್ಟ್ರಿಕ್ ವೆಹಿಕಲ್ ಆದಾಗ ಮೈಲೇಜ್ ಎಷ್ಟು ಕೊಡುತ್ತೆ, ಎಷ್ಟು ಚಾರ್ಜ್ಗೆ ಎಷ್ಟು ಎಷ್ಟು ಪವರನ್ನು ಚಾರ್ಜ್ ಮಾಡಿದ್ರೆ ಮೈಲೇಜ್ ಎಷ್ಟು ಕೊಡುತ್ತೆ. ಸೊ ಈ ರೀತಿ ಓಕೆ ನಾವು ಒಂದು 3 ವೇರಿಯಂಟನ್ನು ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಈ ಪ್ರಾಜೆಕ್ಟಲ್ಲಿ. ಎಲೆಕ್ಟ್ರಿಕಲ್ ವೆಹಿಕಲ್ ವಿತ್ ದ 2 ವೀಲರ್ ಒಂದು ಮಾಡೆಲ್ಲು ಇಟ್ ವಿಲ್ ಬಿ ಲುಕ್ ಲೈಕ್ ಎ ಹೋಂಡಾ ಆಕ್ಟಿವಾ ಆರ್ ಬಜಾಜ್ ಚೇತಕ್ ಈ ರೀತಿಯಾಗಿ ಇರುತ್ತೆ. ಇನ್ನೊಂದು ಮಾಡೆಲ್ಲು ಈಗ ಹೀರೋ ಹೊಂಡಾ ಗೇರ್ ಗಾಡಿಗಳಿರುತ್ತಲ್ಲ ಆ ರೀತಿ ಕಾಣುವಂಥದ್ದು. ಸೊ ಈ ರೀತಿ 3 ಮಾಡೆಲ್ಲು. 3ರಲ್ಲಿ ಒಂದು ಆ್ಯಕ್ಟಿವಾ ರೀತಿ ಇರುವಂಥ 2 ಪ್ರಾಡಕ್ಟಲ್ಲಿ ಒಂದು ಲೋಯರ್ ಸ್ಪೀಡಿಗೊಂದು ಟಿ ವಿ ಎಸ್ ಥರ ಅಥವಾ ಚಿಕ್ಕದು ಬರ್ತಾ ಇತ್ತಲ್ಲ ಲೋಯರ್ ಸ್ಪೀಡ್ ವೆಹಿಕಲ್ ಒಂದು ವಿತಿನ್ 40 ಕಿಲೋಮೀಟ್ರು, ಇನ್ನೊಂದು ಮಾಡೆಲ್ಲು ಸೊ ಎಬೋವ್ 40 ಕಿಲೋಮೀಟರ್ ಆ್ಯಂಡ್ ಹೈ ಸ್ಪೀಡ್ ಹೈ ರೇಂಜ್ಗೆ. ಸೊ ಮತ್ತು ಇನ್ನೊಂದು ಲುಕ್ ವೈಸ್ ಇಟ್ ಶುಡ್ ಬಿ ಲೈಕ್ ಮೇ ಬಿ ಎಂಟೈಸರ್ ಇರ್ಬೋದು ಅಥವಾ ಹೀರೋ ಆ್ಯಕ್ಟಿವಾ ಅಥವಾ ಹೀರೋ ಹೋಂಡಾ ಆ ರೀತಿ ಬೇರೆ ಬೇರೆ ರೀತಿ ಕಂಪನಿ ಅದು ಒಂದು ಎಕ್ಸಾಂಪಲ್ ಅಷ್ಟೆ. ಸೊ ನಮಗೆ ಈಗ ಏನಾಯಿತು, ಫಸ್ಟ್ ವಿ ಹ್ಯಾವ್ ಡಿಸ್ಕಸ್ಡ್ ಅಥವಾ ಏನು ಪ್ಲ್ಯಾನ್ ಮಾಡಿಕೊಂಡ್ರು ಪ್ರಾಜೆಕ್ಟ್ ಯಾವುದು ಎಲೆಕ್ಟ್ರಿಕ್ ವೆಹಿಕಲ್ ಅಂತ. ನೆಕ್ಸ್ಟ್ ವಿ ಆರ್ ಫಿಕ್ಸಿಂಗ್ ದ ಫ್ರೇಮ್. ಓಕೆ, ವಿ ಹ್ಯಾವ್ ಟು ಡೀಲ್ ವಿತ್ ಓನ್ಲಿ 2 ವೀಲರ್. ಓಕೆ, 2 ವೀಲರಲ್ಲೂ ನಮಗೆ 3 ವೇರಿಯಂಟ್ ಮಾತ್ರ, 4-5 ಬೇಡ. ಓಕೆ, 3 ವೇರಿಯಂಟಲ್ಲಿ ಒಂದು ಲೋ ಕಾಸ್ಟ್ ಲೋ ಸ್ಪೀಡ್, ಇನ್ನೊಂದು ಹೈ ಪರ್ಫಾರ್ಮೆನ್ಸ್ ವಿತ್ ಗುಡ್ ಫೀಚರ್ಸ್, ಅದಕ್ಕೆ ಟಚ್ ಸ್ಕ್ರೀನು ಗೂಗಲ್ ಮ್ಯಾಪಿಂಗ್ ಎಲ್ಲ ಆಗಬೇಕಾ ಆ ರೀತಿ. ಇನ್ನು ಲುಕ್ ವೈಸ್ ಈ ರೀತಿ 3 ವೆರೈಟಿಗಳು. ಸೊ ಆಗ ಫಿಕ್ಸ್ ಆಗುತ್ತೆ, ಏನು ಪ್ರಾಜೆಕ್ಟ್ ಫ್ರೇಮನ್ನು ಫಿಕ್ಸ್ ಮಾಡ್ತಾರೆ. ಅದಕ್ಕಿಂತ ಜಾಸ್ತಿ ಹೋಗಬಾರ್ದು, ಬೌಂಡ್ರಿನ ಫಿಕ್ಸ್ ಮಾಡಿಕೊಂಡು ಓಕೆ ಎಲ್ಲಿ ಶುರು ಮಾಡಬೇಕು, ಯಾವ ಜಾಗದಲ್ಲಿ, ಉದಾಹರಣೆಗೆ ತುಮಕೂರಲ್ಲಿ ಶುರು ಮಾಡಬೇಕು, ತುರುವೇಕೆರೆಯಲ್ಲಿ ಮಾಡಬೇಕು, ಅಥವಾ ಹಾಸನಲ್ಲಿ ಮಾಡಬೇಕು, ಅಥವಾ ಬೆಂಗಳೂರಲ್ಲಿ ಮಾಡಬೇಕು, ಬೆಳಗಾಮಲ್ಲಿ ಮಾಡಬೇಕು, ಇಂಡಸ್ಟ್ರಿನ ಎಲ್ಲಿ ಸೆಟಪ್ ಮಾಡಿದ್ರೆ ನಮಗೆ ಆ ಇಂಡಸ್ಟ್ರಿಗೆ ಏನು ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ, ಅದ್ರ ಕಸ್ಟಮರ್ಸ್ ಯಾರು, ಆ ಬೇಸಿಸ್ ಮೇಲೆ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಅಥವಾ ಡಿಸೈನ್ ಮಾಡಬೇಕಾಗುತ್ತೆ. ಓಕೆ, ಪ್ರಾಜೆಕ್ಟ್ ಪ್ಲ್ಯಾನನ್ನು ಮಾಡಬೇಕು. ಸೊ ಪ್ರಾಜೆಕ್ಟ್ ಪ್ಲ್ಯಾನನ್ನು ಮಾಡ್ತಾ ಮತ್ತು ಡಿಸೈನ್. ಓಕೆ, ಡಿಸೈನ್ ಇನ್ ದ ಸೆನ್ಸ್ ಮೇ ಬಿ ಟೆಕ್ನಿಕಲ್ ಡಿಸೈನ್ ಅಂದರೆ ಔಟ್ಲುಕ್ ಆಫ್ ದ ಪ್ರಾಜೆಕ್ಟ್ ಇರ್ಬೋದು, ಅಂದರೆ ಔಟ್ಲುಕ್ ಆಫ್ ದ ಮಾಡೆಲ್ ಏನು ನಾವು ಪ್ರಾಡಕ್ಟನ್ನು ಮಾಡ್ತೀವಿ ಅದು ಇರ್ಬೋದು. ಅದ್ರ ಜೊತೆಗೆ ಡಿಸೈನಿಂಗ್ ದ ಪ್ರಾಜೆಕ್ಟ್ ಹೌ ಇಟ್ ಹ್ಯಾಸ್ ಟು ಬಿ ಎಕ್ಸಿಕ್ಯೂಟೆಡ್, ಅಂದರೆ ದ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನನ್ನು ನಾವು ಮಾಡ್ತಾ ಇದ್ದೀವಲ್ಲ ಅದರಲ್ಲಿ ಡಿಸೈನ್ ಈಸ್ ಆಲ್ಸೋ ಒನ್ ಆಫ್ ದ ಪಾರ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮಾಡೆಲ್. ಆ್ಯಂಡ್ ಆಲ್ಸೋ ಸಮ್ ಡಿಸೈನ್ ಅಡ್ಮಿನಿಸ್ಟ್ರೇಷನ್ ಫ್ಲೋ ಯಾವ ರೀತಿ ಇರಬೇಕು ಆ ಡಿಸೈನ್ಸನ್ನೆಲ್ಲ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಕಾಂಟ್ರಾಕ್ಟ್ ಪ್ರೊಕ್ಯೂರ್ಮೆಂಟ್, ಈ ಪ್ರಾಡಕ್ಟ್ ನಾವೇನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದಕ್ಕೆ ಬ್ಯಾಟ್ರಿ ಬೇಕಾಗುತ್ತೆ, ಅದಕ್ಕೆ ಕ್ಲಚ್ ಅಥವಾ ಒಂದು ಗೇರ್ LED ಲೈಟ್ಗಳು ಬೇಕಾಗುತ್ತೆ, ಕನೆಕ್ಟಿಂಗ್ ವೈರ್ಸ್ ಬೇಕಾಗುತ್ತೆ, ಮೆಕ್ಯಾನಿಕಲ್ ಮೌಲ್ಡ್ ಬೇಕಾಗುತ್ತೆ. ಓಕೆ, ಅದಕ್ಕೆ ಪೆಡಲ್ಸ್ ಅಥವಾ ಅಂದರೆ ಸ್ಟ್ಯಾಂಡ್ ಬೇಕಾಗುತ್ತೆ, ವೀಲ್ ಬೇಕಾಗುತ್ತೆ. ಲೈಕ್ ದಿಸ್ ದೇರ್ ಆರ್ ಫ್ಯೂ ಡಿಫ್ರೆಂಟ್ ಕಂಪನಿ ಜೊತೆಗೆ ಅವರು ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಆ ವೀಲನ್ನಿರ್ಬೋದು, ವೀಲ್ ಸಾಕೆಟ್ ಇರ್ಬೋದು, ಈ ರೀತಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವ್ರ ಹತ್ರ ಕಾಂಟ್ರಾಕ್ಟ್ ಅಂದರೆ ಅಗ್ರಿಮೆಂಟ್ ಬಿಟ್ವೀನ್ ದ ರಾ ಮೆಟೀರಿಯಲ್ ಸಪ್ಲೈಯರ್ಸ್ ಆ್ಯಂಡ್ ನಮಗೆ, ಅಂದರೆ ನಾವು ಪ್ರಾಜೆಕ್ಟ್ ಏನು ಮಾಡ್ತಾ ಇದ್ದೀವಿ ಅದು. ಮತ್ತು ನಮ್ಮ ಪ್ರಾಡಕ್ಟನ್ನು ಡಿಸ್ಟ್ರಿಬ್ಯೂಟ್ ಅಥವಾ ಪರ್ಚೇಸ್ ಮಾಡ್ತಾರೆ. ಈಗ ಉದಾಹರಣೆಗೆ ಒಬ್ಬೊಬ್ಬರು ಡೀಲರ್ಶಿಪ್ಪನ್ನು ಕೊಡ್ತೀವಿ ನೆಕ್ಸ್ಟ್ ಲೆವೆಲ್ಗೆ, ಒಂದೊಂದು ಡಿಸ್ಟಿಕ್ಕಿಗೆ ಒಂದು ಡೀಲರ್ಶಿಪ್ ಕೊಡ್ಬೋದು, ಒಂದೊಂದು ತಾಲೂಕ್ ಲೆವೆಲ್ಗೆ ಒಂದು ಡೀಲರ್ಶಿಪ್ ಕೊಡ್ಬೋದು. ಸೊ ದೇರ್ ಶುಡ್ ಬಿ ಅಗೇನ್ ಎನ್ ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಬಿಟ್ವೀನ್ ದ ಅವರ್ ಕಸ್ಟಮರ್, ಅಂದರೆ ನಮ್ಮ ಪ್ರಾಜೆಕ್ಟಿನ ಕಸ್ಟಮರ್ ಅವರಾಗಿರ್ತಾರೆ, ನಾವು ಇನ್ನೊಬ್ರಿಗೆ ಕಸ್ಟಮರ್ಸ್ ಆಗಿರ್ತೀವಿ, ಅಂದರೆ ಅವ್ರ ಪ್ರಾಡಕ್ಟ್ನ ನಾವು ಪರ್ಚೇಸ್ ಮಾಡ್ತಾ ಇರ್ತೀವಿ ಟು ಮೇಕ್ ಅವರ್ ಎಲೆಕ್ಟ್ರಿಕ್ ವೆಹಿಕಲ್. ಸೊ ಆ್ಯಂಡ್ ಕನ್ಸ್ಟ್ರಕ್ಷನ್. ಓಕೆ, ಈಗ ಪ್ಲ್ಯಾನ್ ಆಗಿದೆ, ಈಗ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದರೆ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ನಮಗೆ ಜಾಗ ಬೇಕು. ಆ ಜಾಗದಲ್ಲಿ ಇಂಡಸ್ಟ್ರಿ ಸೆಟಪ್ ಮಾಡೋಕ್ಕೆ ಆ ಫ್ಲೋ ಯಾವ ರೀತಿ ಇರಬೇಕಾಗತ್ತೆ. ಓಕೆ, ಅದಕ್ಕೆ ಬಿಲ್ಡಿಂಗ್ ಏರಿಯಾ ಎಷ್ಟು ಬೇಕು. ಈಗ ಬೆಂಗಳೂರಲ್ಲಿ ಜಾಗದ ಬಾಡಿಗೆ ಯಾವ ರೀತಿ ಇದೆ, ಹಾಸನಲ್ಲಿ ಎಷ್ಟಿದೆ, ತುಮಕೂರಲ್ಲಿ ಎಷ್ಟಿದೆ, ಎಲ್ಲಿ ಮಾಡಿದ್ರೆ ಅನುಕೂಲ. ಆ ಜಾಗದ ಬಾಡಿಗೆ ಜಾಸ್ತಿ ಇದ್ದರೆ ಕೆಲವೊಮ್ಮೆ ಏನಾಗುತ್ತೆ, ಎಲ್ಲ ಕಾಂಪೊನೆಂಟ್ನು ಪರ್ಚೇಸ್ ಮಾಡಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಮೇ ಬಿಕಮ್ ಎ ಹೆವಿ. ಹಾಗಾಗಿ ಜಾಗದ ಬಾಡಿಗೆ ಜಾಸ್ತಿ ಆದರೂ ಪರವಾಗಿಲ್ಲ, ವಿ ಹ್ಯಾವ್ ಟು ಫಿಕ್ಸ್ ಟು ಒನ್ ಪರ್ಟಿಕ್ಯುಲರ್ ಲೊಕೇಶನ್.
ಸೊ ಕನ್ಸ್ಟ್ರಕ್ಷನ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ಲ್ಯಾನ್ನ ಕನ್ಸ್ಟ್ರಕ್ಟ್ ಮಾಡಿ, ಅಂದರೆ ಇಂಡಸ್ಟ್ರಿ ಸೆಟಪ್ ಮಾಡಲಿಕ್ಕೆ ಬೇಕಾದಂಥ ಪ್ಯಾರಲಲ್, ಅಂದರೆ ಈ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್ ಮಾಡಬೇಕಾದ್ರೆ ಪ್ಲಾನಿಂಗ್ ಮಾಡಬೇಕಾದ್ರೆ ಸೊ ಕನ್ಸ್ಟ್ರಕ್ಷನ್ನಿಗೆ ಬೇಕಾದಂತಹ ಡಿಸ್ಕಷನನ್ನು ಇಲ್ಲಿ ಪ್ಲಾನಲ್ಲಿ ಮಾಡಬೇಕಾಗುತ್ತೆ. ಓಕೆ. ಆ್ಯಂಡ್ ಆಲ್ಸೋ ಕಮ್ಯುನಿಕೇಷನ್ ಅಥವಾ ಕಮಿಷನಿಂಗ್ ಅಂತ ಇನ್ನೊಂದು ವರ್ಡ್ ಹೇಳ್ತೀವಿ. ಕಮಿಷನಿಂಗ್ ಆ್ಯಂಡ್ ಎರೆಕ್ಷನ್ ಅಂತ ಒಂದು ಪದ ಇದೆ. ಅದು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ಗೆ ಅಥವಾ ಸಿವಿಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೆಚ್ಚು ಗೊತ್ತಿರುತ್ತೆ. ಕಮಿಷನಿಂಗ್ ಆ್ಯಂಡ್ ಎರೆಕ್ಷನ್ ಅಂದರೆ ಈಗ ಸ್ಪೇರ್ ಪಾರ್ಟ್ಸ್ ಎಲ್ಲ ಬರುತ್ತೆ, ಅದನ್ನು ತಂದು ಒಂದು ಮಿಷಿನಾಗಿ ಜೋಡಿಸ್ಬೇಕಾಗತ್ತೆ. ಸೊ ಅಸೆಂಬಲ್ ಮಾಡಿ, ಸೊ ದೇ ಹ್ಯಾವ್ ಟು ಬಿಲ್ಡ್ ದ ಬಾಡಿ. ಸೊ ಇದು ಒಂದು ಕಮಿಷನಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಇಲ್ಲಿ ಕಮಿಷನಿಂಗ್ ಮೀನ್ಸ್ ನಮ್ಮ ಪ್ರಾಡಕ್ಟ್ ಏನು, ಅದಕ್ಕೆ ಬೇಕಾದಂಥ ರಾ ಮೆಟೀರಿಯಲ್ಸ್ ಎಲ್ಲ ಏನು ಬಂತು ಅದನ್ನು ಮತ್ತೆ ರೀಟ್ಯೂನ್ ಮಾಡಿ ಅದನ್ನೆಲ್ಲ ಒಂದು ಕಡೆ ಸೇರಿಸ್ಬಿಟ್ಟು, ಸೊ ವಿ ವಿಲ್ ಕ್ಲೋಸ್, ಅಂದರೆ ಪ್ರಾಡಕ್ಟ್ ಬಂತು. ಸೊ ದೆನ್ ಕ್ಲೋಸ್ ಔಟ್ ಆಫ್ ದ ಪ್ರಾಜೆಕ್ಟ್, ಅಂದರೆ ಎಕ್ಸಿಕ್ಯೂಷನ್ ಆದಮೇಲೆ, ಅಂದರೆ ಈಗ ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡ್ತಾ ಇರೋದು ನಾವು, ಆ ಪ್ರಾಜೆಕ್ಟ್ ಪ್ಲಾನಿಂಗಲ್ಲಿ ಏನಪ್ಪ ಅಂದರೆ ಈ ರೀತಿ ಎಲ್ಲ ಆದಮೇಲೆ ಕೊನೆ ಸ್ಟೇಜಲ್ಲಿ ಏನಿರುತ್ತೆ ಅಂದರೆ ಡಾಕ್ಯುಮೆಂಟೇಷನ್ ಯಾವ ರೀತಿ ಮಾಡಬೇಕು. ಓಕೆ, ಪ್ರಾಜೆಕ್ಟ್ ಮುಗೀತು ಮೀನ್ಸ್ ಸೆಟಪ್ ಆಫ್ ದಟ್ ಪರ್ಟಿಕ್ಯುಲರ್ ಬಿಸ್ನೆಸ್ ಮಾಡೆಲ್, ಅಂದರೆ ಎಲೆಕ್ಟ್ರಿಕ್ ವೆಹಿಕಲನ್ನು ನಾವು ಇಂಡಸ್ಟ್ರಿನ ಸೆಟಪ್ ಮಾಡಿದ್ದೀವಿ, ದಟ್ ಈಸ್ ಎ ಪ್ರಾಸೆಸ್. ಓಕೆ, ಸೊ ಕ್ಲೋಸ್ ಆಫ್ ಎ ಪ್ರಾಜೆಕ್ಟ್ ರಿಕ್ವೈರ್ ಸಮ್ ಡಾಕ್ಯುಮೆಂಟೇಷನ್. ಸೊ ದಿಸ್ cycle will be continue for every project. So it has to be monitor and control the plans and project governance, supporting plans and support services. So ಈ ರೀತಿಯಾದಂತಹ ಕೋಆರ್ಡಿನೇಷನ್ ಬೈ ದ ಪ್ರಾಜೆಕ್ಟ್ ಮ್ಯಾನೇಜರ್, ಈ ಎಲ್ಲ ಟಾಸ್ಕನ್ನು ಪ್ರಾಜೆಕ್ಟ್ ಮ್ಯಾನೇಜರು ನೋಡ್ಕೋಬೇಕಾಗುತ್ತೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಡೆವಲಪ್ಮೆಂಟ್ ಮಾಡೆಲ್. ಓಕೆ, ಸೊ ನೆಕ್ಸ್ಟ್ ಥಿಂಗ್ ಈಸ್, ಸೊ ವಾಟ್ ಈಸ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್? ಓಕೆ, ಪ್ರಾಜೆಕ್ಟ್ ಪ್ಲಾನ್ ಆಗಿದೆ, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಅಂತ ಅಂದರೆ ಏನು? ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಫೇಸ್, ಒಂದು ಫೇಸ್, ಅದು ಎಕ್ಸಿಕ್ಯೂಟ್ ಮಾಡುವಂಥದ್ದು ಒಂದು ಫೇಸ್. ಈಗ ಮನೆ ಪ್ಲಾನಿಂಗ್ ಡಯಾಗ್ರಾಮ್ ಆಯಿತು, ದುಡ್ಡು ಎಲ್ಲಿ ಸಿಗುತ್ತೆ, ಎಲ್ಲೆಲ್ಲಿ ಯಾರ್ಯಾರು ಏನೇನು ಕೊಡ್ತಾರೆ, ಸಿಮೆಂಟ್ ಎಲ್ಲಿಂದ ತರೋದು, ಇದೆಲ್ಲ ಪ್ಲಾನಿಂಗಲ್ಲಿ ಅಗ್ರಿಮೆಂಟ್ಗಳು ಎಲ್ಲ ಆಗಿದೆ. ಈಗ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ಪ್ರಾಜೆಕ್ಟ್ ಮ್ಯಾನೇಜರ್ ಏನು ಮಾಡಬೇಕು, ಅವ್ರವ್ರಿಗೆ ಇನ್ಫಾರ್ಮ್ ಮಾಡಬೇಕು, ನೀವು ಯಾವತ್ತಿಂದ ಬಂದು ಏನೇನು ಕೆಲಸ ಮಾಡಬೇಕು ಅಂತ. ಸೊ ದಟ್ ಈಸ್ ದ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆದರೆ ಮುಗಿಯೋದಲ್ಲಿ ಅಪ್ ಟು ಎಂಡ್, ಇನಾಗ್ರೇಷನ್ ಆಫ್ ದ ಹೋಮ್ ಅಲ್ಲಿವರೆಗೂ. ಓಕೆ, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್, ದ ಲೈಫ್ ಸೈಕಲ್ ಆಫ್ ದ ಪ್ರಾಜೆಕ್ಟ್, ಎಂಟೈರ್ ಲೈಫ್ ಸೈಕಲಲ್ಲಿ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಇದ್ದೇ ಇರುತ್ತೆ. ಎಂಟೈರ್ ಅಂದರೆ 98% ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ವಿಲ್ ಬಿ ದೇರ್ ಇನ್ ಎ ಪ್ರಾಜೆಕ್ಟ್. 1 or 2% ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನು, ಅದು ಹಿಂದೆ ಡಿಸೈನಿಂಗು ಅದೆಲ್ಲ ಬಿಗಿನಿಂಗಲ್ಲಿ. ಅದು ಬಿಟ್ಟರೆ ಉಳಿದಂಥ ಲೈಫ್ ಸೈಕಲಲ್ಲಿ ಪ್ರಾಜೆಕ್ಟಲ್ಲಿ ಎಕ್ಸಿಕ್ಯೂಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇನ್ ದ ವರ್ಡ್ಸ್ ಆರ್ ಎ ಸೆಂಟೆನ್ಸ್, the project execution phase is usually longest phase in the project life cycle and the most demanding. ಆ ಪೋರ್ಷನ್ ತುಂಬ ಡಿಮ್ಯಾಂಡ್, ಅಂದರೆ ಅಲ್ಲಿ ಕೆಲಸ ಆ್ಯಕ್ಟಿವಿಟಿ ಬೇಸಿಸ್ ಮೇಲೆ ಇರೋದ್ರಿಂದ ಅದು ಮಾಡ್ತಲೇ ಇರಬೇಕು. ಓಕೆ, ನೆಕ್ಸ್ಟ್ ಏನು, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಫೇಸಲ್ಲಿ ಇನ್ನೇನಿರಬಹುದು? ಓಕೆ, ಸೊ ಹಿಯರ್ ವಿ ವಿಲ್ ಹ್ಯಾವ್ your team carries out all the planned activities, construct deliverable and presents them to project stakeholders. ಉದಾಹರಣೆಗೆ ಏನು, ನಾವು ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಅಂದ್ವಲ್ಲ, ಇಲ್ಲಿ ಎಕ್ಸಿಕ್ಯೂಷನ್. ಓಕೆ, ಅಂದರೆ ನಾವು ದಿನಕ್ಕೆ 10 ಟೂ ವೀಲರ್ಸ್ನ ಕಂಪ್ಲೀಟಾಗಿ ಎಲ್ಲ ಅಸೆಂಬಲ್ ಮಾಡಿ ನಾವು ರೆಡಿ ಟು ಡೆಲಿವರ್, ಪರ್ಚೇಸ್ ಕಸ್ಟಮರ್ಗೆ ನಾವು ಡೆಲಿವರ್ ಮಾಡಲಿಕ್ಕೆ ರೆಡಿ ಇರಬೇಕು. ದಟ್ ಈಸ್ ಅವರ್ ಫೇಸ್ ಅಂತ ಅಂದ್ಕೊಂಡ್ರೆ, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಫೇಸಲ್ಲಿ ಏನಾಗುತ್ತೆ, ಒಬ್ಬರು ನಟ್ಟನ್ನು ಹಾಕ್ತಾರೆ, ಒಬ್ಬರು ಬೋಲ್ಟನ್ನು ಟೈಟ್ ಮಾಡ್ತಾರೆ, ಇನ್ನೊಬ್ಬರು ಗೇರನ್ನು ಫಿಕ್ಸ್ ಮಾಡ್ತಾರೆ, ಇನ್ನೊಬ್ಬರು ಬ್ಯಾಟ್ರಿ ಫಿಕ್ಸ್ ಮಾಡ್ತಾರೆ. ಒಂದು 20 ಜನ ಲೇಬರ್ಸ್ ಇದ್ದರೆ 20 ಜನ ಲೇಬರ್ಸು ಅಂದರೆ ಆ್ಯಕ್ಟಿವಿಟಿ, ದೇ ವಿಲ್ ಬಿ ಕಾಲ್ಡ್ ಎಸ್ ಎ ಸ್ಟಾಕ್ ಹೋಲ್ಡರ್ಸ್. ಆ ಸ್ಟಾಕ್ ಹೋಲ್ಡರ್ಸು ಅಲ್ಲಿ ಕೆಲಸ ಮಾಡ್ತಾರೆ. ಅದಲ್ಲದೆ ಸೊ ನೆಕ್ಸ್ಟು ದೇ ಹ್ಯಾವ್ ಟು ಗಿವ್ ದ ಡೆಲಿವರಿ ಕೊಡೋ ಲೆವೆಲ್ಗೆ ಈ ಫೇಸಲ್ಲಿ ದ ಎಕ್ಸಿಕ್ಯೂಷನ್ ಫೇಸ್ ಇನ್ವಾಲ್ವ್ಸ್ ವಾಟ್,
ಸೊ ವಿ ಹ್ಯಾವ್ ಟು ಡಿಲಿವರ್ 10 ಅಥವಾ ಕಂಪ್ಲೀಟ್ 10 ಮಿಷಿನ್ ಅಥವಾ ಕಂಪ್ಲೀಟ್ 10 ವೆಹಿಕಲ್ಸ್ ಅಂತ ಒಂದು ಟಾರ್ಗೆಟ್ ಇದ್ದರೆ ಆ ಟಾರ್ಗೆಟನ್ನು ಕಂಪ್ಲೀಟ್ ಮಾಡೋದು. ದಿಸ್ ಈಸ್ ನಥಿಂಗ್ ಬಟ್ ಯುವರ್ ಟೀಮ್ ಅಂದರೆ ಪ್ರಾಜೆಕ್ಟ್ ಟೀಮ್ ವಿಲ್ ಕ್ಯಾರಿ ಔಟ್ ಆಲ್ ದ ಪ್ಲ್ಯಾಂಡ್ ಆ್ಯಕ್ಟಿವಿಟಿ. ಅವತ್ತೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ ಅದನ್ನೆಲ್ಲ ಪ್ಲ್ಯಾಂಡ್ ಆ್ಯಕ್ಟಿವಿಟಿನ ಎಕ್ಸಿಕ್ಯೂಟ್ ಮಾಡ್ತಾರೆ. ಕನ್ಸ್ಟ್ರಕ್ಟ್ ಡಿಲಿವರಬಲ್ ಅಂದರೆ ಅದನ್ನು ಡಿಲಿವರ್ ಮಾಡಬಹುದು ಅನ್ನೋ ಲೆಕ್ಕಕ್ಕೆ. ಓಕೆ, ಪ್ರೆಸೆಂಟ್ ದೆಮ್ ಟು ದ ಸ್ಟಾಕ್ ಹೋಲ್ಡರ್ಸ್ ಅಂದರೆ ಈಗ ಮ್ಯಾನೇಜರ್ ಮುಂದೆ ಆ ಆ್ಯಕ್ಟಿವಿಟಿನ ಮಾಡಿ ಸೊ ಇಷ್ಟಾಗಿದೆ ಸ್ವಾಮಿ ಅಂತ ಅವ್ರಿಗೆ ರಿಪೋರ್ಟ್ ಮಾಡುವಂಥದ್ದು. ಓಕೆ, ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಫೇಸ್. ಸೊ ಮತ್ತು as a project manager changes the performing and supervising all the activities, create the deliverable as outlined in the project. ಅಂದರೆ ಕೆಲವೊಂದು ಗ್ರೂಪ್ ಆಫ್ ಪೀಪಲ್ಸು ಸ್ವಲ್ಪ ಸ್ಲೋ ಆಗಿರ್ಬೋದು, ಇನ್ನು ಕೆಲವೊಂದು ಗ್ರೂಪ್ ಆಫ್ ಪೀಪಲ್ಸು ಸ್ವಲ್ಪ ಪಿಕಪ್ ಆಗಿರ್ಬೋದು. ಆಗೇನು ಮಾಡ್ತಾರೆ, ಟೀಮನ್ನು ಮರ್ಜ್ ಮಾಡಿ ಅಥವಾ ಸ್ವಾಪ್ ಮಾಡಿ ಇಂಟರ್ಚೇಂಜ್ ಮಾಡಿ. ಸೊ ಆ ರೀತಿ ಏನಂದರೆ ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಒಂದು ಟೆನ್ಷನ್ ಇರುತ್ತೆ, ಇವತ್ತು ಬೈ ಹುಕ್ ಕುಕ್ 10 ಎಲೆಕ್ಟ್ರಿಕ್ ವೆಹಿಕಲ್ 2 ವೀಲರ್ ರೆಡಿ ಆಗಬೇಕು. ಸೊ ಯಾವ ಟೀಮು ಸ್ಲೋ ಇದೆ, ಯಾವ ಟೀಮು ಸ್ಪೀಡ್ ಆಗಿದೆ, ಅದರಲ್ಲಿ ಒಂದಿಬ್ಬರು ತೆಗೆದು ಈ ಟೀಮ್ಗೆ ಹಾಕಿ, ಇದರಲ್ಲಿ ಒಂದಿಬ್ಬರು ತೆಗೆದು ಆ ಟೀಮ್ಗೆ ಹಾಕಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಆ ಫೇಸಲ್ಲಿ ಏನು ಡೆಲಿವರಿ ಟೈಮ್ ಲೈನ್ ಇರುತ್ತೆ, ಈ ಟೈಮಲ್ಲಿ ಇಷ್ಟ ಆಗಬೇಕು. ಇವತ್ತೊಂದು ಮಿಸ್ ಆದರೆ ನಾಳೆಗೆ ಮತ್ತೆ ಓವರ್ಲೋಡ್ ಆಗುತ್ತೆ. ಯಾವುದೋ ಒಂದು ಹಬ್ಬ ಬಂತು, ರಜೆ ಬಂತು ಅಂದರೆ ಮತ್ತೆ ಎಕ್ಸ್ಟ್ರಾ ಓವರ್ ಟೈಮ್ ಡ್ಯೂಟಿ ಮಾಡಬೇಕಾಗತ್ತೆ ಅಥವಾ OT ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ದೇ ಹ್ಯಾವ್ ಟು ಥಿಂಕ್, ಯಾರೋ ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ನೆಕ್ಸ್ಟ್ ಒನ್ ಈಸ್ ದ ಕಂಟಿನ್ಯೂಷನ್. ಸೊ ಯು ವಿಲ್ ನೀಡ್ ಟು ಕಂಟಿನ್ಯೂಸ್ಲಿ ಟ್ರ್ಯಾಕ್ ದ ಪ್ರಾಜೆಕ್ಟ್ ಪ್ರೋಗ್ರೆಸ್. ಪ್ರತಿದಿನ ಆಗ್ತಾ ಇದೆಯಾ, ನಾವು ವರ್ಷಕ್ಕೆ 1,000 2 ವೀಲರ್ನ ರಿಲೀಸ್ ಮಾಡಬೇಕು ಅಂದ್ಕೊಂಡಿರ್ತೀವಿ. ಓಕೆ, ಇವತ್ತೆಷ್ಟಾಯಿತು ಅಂದರೆ ಎವ್ರಿ ಡೇ ಇಟ್ ಹ್ಯಾಸ್ ಟು ಬಿ ಕಂಟಿನ್ಯೂಸ್ಲಿ, ಇಟ್ ಹ್ಯಾಸ್ ಟು ಬಿ ಪ್ರೋಗ್ರೆಸ್ಸಿಂಗ್. ಓಕೆ, ಲಾಸ್ಟ್ ಮಂತು ಬಿಗಿನಿಂಗಲ್ಲಿ ಪ್ರತಿದಿನ 10 ಮಾತ್ರ ಡೆವಲಪ್ ಮಾಡ್ತಾಯಿದ್ರು. ಒಂದು ತಿಂಗಳು ಅವರು ಎಕ್ಸ್ಪರ್ಟೈಸ್ ಆದಮೇಲೆ ಸ್ವಲ್ಪ ಸ್ಪೀಡಪ್ ಆಗಿದ್ದಾರೆ. ಈ ತಿಂಗಳಲ್ಲಿ ಏನು ಮಾಡ್ತಾ ಇದ್ದಾರೆ, 10 ಬದಲು 12 ಸೊ ಪ್ರತಿದಿನ ಅವರು ಎಲೆಕ್ಟ್ರಿಕ್ ವೆಹಿಕಲ್ನ ತಯಾರು ಮಾಡ್ತಾ ಇದ್ದಾರೆ, ಅಸೆಂಬಲ್ ಮಾಡ್ತಾ ಇದ್ದಾರೆ. ಸೊ ಒಂದು 6 ತಿಂಗಳಾದಮೇಲೆ ದೇ ಆರ್ ಡೆವಲಪಿಂಗ್ ಒಂದು 15 ಎವ್ರಿ ಡೇ. ವರ್ಷಕ್ಕೆ ಅವ್ರ ಟೀಮಲ್ಲಿ ಪ್ರತಿದಿನ 10 ಮಾಡಲಿಕ್ಕೆ ಕೆಪಾಸಿಟಿ ಇದೆ. ಸೊ ಟೋಟಲಿ ಆನ್ ಎನ್ ಆ್ಯಾವ್ರೇಜ್ ಓವರ್ ಆಲ್ 1 ಇಯರ್ಗೆ ನಾವು 1,000 2 ವೀಲರ್ನ ಅಚೀವ್ ಮಾಡ್ತೀವಾ. ಓಕೆ, 365 ಡೇಸ್ ಅಥವಾ 300 ಡೇಸ್ ಇಂಟು 10 ಅಪ್ರಾಕ್ಸಿಮೇಟ್ಲಿ 300. ಕೆಲವೊಂದು ಸತಿ ಒಂದು 6 ತಿಂಗಳಾದಮೇಲೆ 20 ಬರುತ್ತೆ. ಸೊ ಈ ರೀತಿಯಾಗಿ ದೇರ್ ಟಾರ್ಗೆಟ್ ಹ್ಯಾಸ್ ಟು ಬಿ ಪ್ರೋಗ್ರೆಸಿವ್ ಆಗಿ ಇರುವಂಥದ್ದು. ಓಕೆ, ನೆಕ್ಸ್ಟ್ ಅಂದರೆ ಅವ್ರಿಗೆ ಏನು ಟಾರ್ಗೆಟ್ ಮೈಲ್ ಸ್ಟೋನ್ ಇರುತ್ತೆ, ಇಷ್ಟು ಮಾಡಬೇಕು ಅಂತ ಇರುತ್ತೆ. ದೇ ಹ್ಯಾವ್ ಟು ಸ್ಟಿಕ್ ಆನ್ ಟು ದಟ್ ಪ್ರಾಜೆಕ್ಟ್ ಶೆಡ್ಯೂಲ್. ಸೊ ಯು ನೀಡ್ ಟು ಸ್ಟೆಪ್ ಬ್ಯಾಕ್ ಎ ಬಿಟ್ ಆ್ಯಂಡ್ ಲೆಟ್ ಯುವರ್ ಟೀಮ್ ಟು ಕ್ಯಾರಿ ಔಟ್ ದ ಪ್ರಾಜೆಕ್ಟ್ ಪ್ಲ್ಯಾನ್. ಕೆಲವೊಂದು ಕಡೆ ಏನಾದರೂ ಸಣ್ಣ ಪುಟ್ಟ ಕರೆಕ್ಷನ್ಸ್ ಇದ್ದರೆ ಮತ್ತೆ ವಾಪಸ್ ಹೋಗಿ ಕೆಲವೊಂದು ಕರೆಕ್ಷನ್ಸ್ ಅವರು ಅಸೆಂಬಲ್ ಮಾಡಬೇಕಾದ್ರೆ ಏನೋ ಎಲ್ಲೋ ಒಂದು ಮಿಸ್ಟೇಕ್ ಮಾಡ್ತಾ ಇರ್ತಾರೆ, ಆ ಪ್ಲ್ಯಾನಲ್ಲಿ ಇರೋದಿಲ್ಲ, ಅದು ಮಿಸ್ಟೇಕ್ ಆಗಿ ಅದನ್ನು ಬಿಟ್ಟಿರ್ತಾರೆ. ಮತ್ತೆ ವಾಪಸ್ ಹೋಗಿ ಮತ್ತೆ ರೀಪ್ಲಾನಿಂಗ್ ಮಾಡಿ ಕರೆಕ್ಷನ್ ಮಾಡಿಕೊಂಡು ದೇ ಹ್ಯಾವ್ ಟು ಎಕ್ಸಿಕ್ಯೂಟ್. ದ ಮೆಜಾರಿಟಿ ಆಫ್ ದ ಆಕ್ಟಿವಿಟೀಸ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಫೇಸ್ ವಿಲ್ ಬಿ ಹ್ಯಾಂಡಲ್ಡ್ ಬೈ ಯುವರ್ ಟೀಮ್. ಅಂದರೆ ಪ್ರಾಜೆಕ್ಟ್ ಮ್ಯಾನೇಜರ್ ಏನು ಅವ್ರ ಟೀಮ್ ಇರುತ್ತಲ್ಲ, ದೇ ಹ್ಯಾವ್ ಟು ಟೇಕ್ ಕೇರ್ ಅಬೌಟ್ ದಟ್ ಒನ್. ಸೊ ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಇನ್ ದ ಫೇಸ್ ಎಕ್ಸಿಕ್ಯೂಷನ್ ಫೇಸ್. ಅಂದರೆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಫೇಸಲ್ಲಿ ಏನು ಆಬ್ಜೆಕ್ಟಿವ್ ಏನಪ್ಪ ಅಂದರೆ ಮ್ಯಾನೇಜಿಂಗ್ ದ ಪೀಪಲ್. ಇದು ಯಾರೋ ಪ್ರಾಜೆಕ್ಟ್ ಮ್ಯಾನೇಜರ್ನ ಕೆಲಸ. ಅವರ ಆಬ್ಜೆಕ್ಟಿವ್ ಏನು, ಪೀಪಲ್ಸನ್ನು ಅಂದರೆ ಅಲ್ಲಿ ವರ್ಕರ್ಸನ್ನು ದೇ ಹ್ಯಾವ್ ಟು ಹ್ಯಾಂಡಲ್ ಆ್ಯಂಡ್ ಆಲ್ಸೋ ಮ್ಯಾನೇಜಿಂಗ್ ದ ಪ್ರೋಗ್ರೆಸ್. ಓಕೆ, ಪ್ರತಿದಿನ ಏನು ಟಾರ್ಗೆಟ್ ಆಗಿದೆ ಅದು ಆಗ್ತಾ ಇದೆಯಾ ಇಲ್ವಾ. ಮತ್ತು ಮ್ಯಾನೇಜಿಂಗ್ ದ ಕಮ್ಯುನಿಕೇಷನ್ ಮೀನ್ಸ್ he has to, project manager has to communicate with the head of the subgroups, and also he has to discuss with the management, funding ಆ ರೀತಿ, and also the end customers, ಏನು ಎಲ್ಲೆಲ್ಲ ಡೀಲರ್ಶಿಪ್ ಇದೆ ಅಂದರೆ ಈ ವಿತ್ ರೆಸ್ಪೆಕ್ಟ್ ಟು ದಿಸ್ ಪ್ರಾಜೆಕ್ಟ್. ಸೊ ಆಗ ಅವ್ರ ಜೊತೆ ಕಮ್ಯುನಿಕೇಷನ್, he has to managing the communication, he has to managing the progress, he has to manage with the peoples. These are the main objectives of the project manager while executing phase, when he is in the execution phase. Okay, next one is okay sequence of activity during the execution phase.
ಏನು ಎಕ್ಸಿಕ್ಯೂಟ್ ದ ಪ್ರಾಜೆಕ್ಟ್ ಸ್ಕೋಪ್ ಏನಿದೆ ಅದಕ್ಕೆ ತಕ್ಕನಾಗಿ ಒಂದು ಅಲ್ಲಿ ಎನ್ವೈರ್ನಮೆಂಟ್ ಇರಬೇಕು. ಓಕೆ, ಮ್ಯಾನೇಜ್ ದ ಟೀಮ್ ವರ್ಕ್ ಅಂದರೆ ದಿಸ್ ಈಸ್ ದ ಫೋಕಸ್ ವಿತ್ ರೆಸ್ಪೆಕ್ಟ್ ಟು ದ ಪ್ರಾಜೆಕ್ಟ್ ಮ್ಯಾನೇಜರ್ ವ್ಯಾನ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಫೇಸ್. ಪ್ರಾಜೆಕ್ಟ್ ಮ್ಯಾನೇಜರ್ ಏನು ಮಾಡಬೇಕು? ಮ್ಯಾನೇಜ್ ದ ಟೀಮ್ ವರ್ಕ್, ರೆಕಮೆಂಡ್ ದ ಚೇಂಜಸ್ ಆ್ಯಂಡ್ ಕೋ-ರಿಯಾಕ್ಟಿವ್ ಆ್ಯಕ್ಷನ್ಸ್. ಅದಕ್ಕೆ ತಕ್ಕನಾದಂತಹ ಚೇಂಜಸ್ ಏನಾದರೂ ಇದ್ದಾಗ ಅದನ್ನು ಮಾಡಬೇಕಾಗತ್ತೆ. ಪ್ರಾಜೆಕ್ಟ್ ಮ್ಯಾನೇಜರ್ ಹ್ಯಾಸ್ ಟು ಕಮ್ಯುನಿಕೇಟ್ ವಿತ್ ದ ಸ್ಟಾಕ್ ಹೋಲ್ಡರ್ಸ್, ಕಂಡಕ್ಟ್ ದ ಟೀಮ್ ಬಿಲ್ಡಿಂಗ್ ಎಕ್ಸಸೈಸಸ್. ಅಂದರೆ ಟೀಮ್ ಬಿಲ್ಡಿಂಗ್ ಎಕ್ಸಸೈಸ್ ಅಂದರೆ ಕೆಲವೊಂದು ಸತಿ ಯಾರೋ ಒಬ್ಬ ನೀವು ರಿಕ್ರೂಟ್ಮೆಂಟ್ ಮಾಡ್ಕೋಬೇಕಾಗತ್ತೆ ಮಧ್ಯದಲ್ಲಿ ಪ್ರಾಜೆಕ್ಟು, ಅವನನ್ನು ಯಾವುದೋ ಒಂದು ಟೀಮ್ ಜೊತೆ ಸೇರಿಸಿ ಅವನಿಗೆ ಬೇಕಾಗಿರೋ ಸ್ಕಿಲ್ಸನ್ನು ಹೇಳ್ಕೊಡ್ಬೇಕಾಗತ್ತೆ. ಹಾಗೇನಾಗುತ್ತೆ ಅಂದರೆ ಸ್ಪೀಡಪ್ ಆಗಲಿಕ್ಕೆ, ಪ್ರೊಡಕ್ಷನ್ ಜಾಸ್ತಿ ಆಗಲಿಕ್ಕೆ ಕಾರಣ ಆಗುತ್ತೆ. ಸೆಲೆಬ್ರೇಟ್ ದ ಪ್ರಾಜೆಕ್ಟ್ ಮೈಲ್ಸ್ಟೋನ್. ಓಕೆ, ಈಗ ನಮ್ಮ ಟಾರ್ಗೆಟ್ ಅಂದ್ಕೊಂಡಿದ್ದು 1 ವರ್ಷದ 1000 ಆಗಬೇಕಂತ. ಸೊ ಯಾವುದೋ ಒಂದು ದಿನ 100 ಕಂಪ್ಲೀಟ್ ಆಯಿತು, ಅದನ್ನು ಸೆಲೆಬ್ರೇಟ್ ಮಾಡೋದು. ಮೋಟಿವೇಟ್ ದ ಟೀಮ್ ಮೆಂಬರ್ಸ್ನ ಮೋಟಿವೇಟ್ ಮಾಡಿ, ಎಸ್ ಯು ಕ್ಯಾನ್ ಡೂ ಇಟ್ ಅಂತ ಆ ಪ್ರಾಜೆಕ್ಟ್ ಮ್ಯಾನೇಜರು ಟೀಮ್ ಮೆಂಬರ್ಸ್ನ ಮೋಟಿವೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಹೋಲ್ಡ್ ಸಮ್ ರಿವ್ಯೂ ಮೀಟಿಂಗ್ಸ್. ಓಕೆ, ಈ ರೀತಿ ಮಾಡ್ತಾ ಇರೋದ್ರಿಂದ ನಾವು ಪ್ರತಿದಿನ 10 ಮಾಡ್ತಾ ಇದ್ದೀವಿ, ಇನ್ನೇನಾದರೂ ಇಂಪ್ರೂವ್ ಮಾಡೋಕ್ಕೆ ಇದೆಯಾ, ನಿಮ್ಮ ಸಲಹೆಗಳೇನಾದ್ರು ಇದ್ದರೆ. ಸೊ ಇನ್ನೊಬ್ಬನ ಎಕ್ಸ್ಟ್ರಾ ಎಂಪ್ಲಾಯ್ನ ತೊಗೊಂಡ್ರೆ ನಾವು ವಿ ಕ್ಯಾನ್ ಅಚೀವ್ 10 ಬದಲು ನಾವು ಇನ್ನೊಂದು 4 ಜಾಸ್ತಿ ಮಾಡ್ಬೋದು, ಇನ್ನೊಂದಿಬ್ಬರು ಎಂಪ್ಲಾಯ್ಸ್ ಜಾಸ್ತಿ ಬೇಕಾಗುತ್ತೆ ಟೀಮ್ಗೆ. ಈ ರೀತಿಯಾದ ರಿವ್ಯೂ ಮೀಟಿಂಗ್ಸನ್ನು ಕಂಡಕ್ಟ್ ಮಾಡಬೇಕಾಗತ್ತೆ. ಸೊ ಡಾಕ್ಯುಮೆಂಟ್ ಆಲ್ ದ ಚೇಂಜಸ್ ಟು ದ ಪ್ರಾಜೆಕ್ಟ್ ಪ್ಲ್ಯಾನಲ್ಲಿ ಏನಿತ್ತು ಮತ್ತು ಮಧ್ಯದಲ್ಲೇ ಆಗಾಗ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಕರೆಕ್ಷನ್ಸ್ ಮಾಡಿ ಪ್ಲ್ಯಾನನ್ನು ಆಲ್ಟ್ರೂ ಮಾಡಿರ್ತದೆ, ಅದನ್ನೆಲ್ಲ ಡಾಕ್ಯುಮೆಂಟೇಷನ್ ಮಾಡಬೇಕಾಗತ್ತೆ. ವಾಟ್ ಚೇಂಜಸ್ ಯು ಆರ್ ಲೈಕ್ಲಿ ಟು ಫೇಸ್, ಏನು ಚೇಂಜಸ್ನ ಮಾಡಬೇಕಾಗತ್ತೆ ಅಂತ. ಇದು ಪ್ರಾಜೆಕ್ಟ್ ಪ್ಲ್ಯಾನಿಂಗಲ್ಲಿರಲ್ಲ, ಇದೆಲ್ಲದು ಪ್ರಾಜೆಕ್ಟ್ ಎಕ್ಸಿಕ್ಯೂಷನಲ್ಲಿ. ಆ್ಯಂಡ್ ಆಲ್ಸೋ ಸೆಲೆಬ್ರೇಟ್. ಕೆಲವೊಂದು ಸತಿ ರಿವ್ಯೂ ಮೀಟಿಂಗ್ಸಲ್ಲಿ ಕಾಫಿ ಟೀ ಅಥವಾ ಕೆಲವೊಂದು ದೊಡ್ಡ ಇಂಡಸ್ಟ್ರಿನಲ್ಲಿ ಏನು ಮಾಡ್ತಾರೆ, ದೇ ವಿಲ್ ಆರ್ಗನೈಸ್ ಸಮ್ ಟ್ರಿಪ್ಗಳನ್ನು ಅಥವಾ ಬೇರೆ ರೀತಿ ರಿಫ್ರೆಶ್ಮೆಂಟ್ಗೆ ಕರಿಕ್ಯುಲರ್ ಆ್ಯಕ್ಟಿವಿಟಿನೆಲ್ಲ. ಸೊ ಆಗೇನಾಗುತ್ತೆ ಅಂದರೆ ಬಿಟ್ವೀನ್ ದ ಟೀಮ್ ವರ್ಕರ್ಸ್ ಮಧ್ಯೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಬೆಳೆಯುತ್ತೆ. ಸೊ ದೀಸ್ ಅಂಡರ್ಸ್ಟ್ಯಾಂಡಿಂಗ್ ವಿಲ್ ಮೇಕ್ ದ ಟೀಮ್ ಟು ಪರ್ಫಾರ್ಮ್ ಇನ್ ದ ಬೆಟರ್ ವೇ. ಸೊ ಈ ಎಲ್ಲದಕ್ಕೂ ಕಾರಣ ಆಗುತ್ತೆ. ದಿಸ್ ಹ್ಯಾಸ್ ಟು ಬಿ ಕ್ಯಾರಿಡ್ ಬೈ ದ ಪ್ರಾಜೆಕ್ಟ್ ಮ್ಯಾನೇಜರ್. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ some 6 gap that compliance need to close the ensure the project success. ಅಂದರೆ ಈ ಒಂದು 6 ಪಾಯಿಂಟ್ಸನ್ನು ಏನು ಹೇಳ್ತೀವಿ, ಆ 6 ಪಾಯಿಂಟ್ಸಿಂದ ಏನೆಲ್ಲ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ಬೋದು. ಈ ಪ್ರಾಬ್ಲಮ್ ಇದ್ದರೆ ಸಕ್ಸಸ್ ರೇಟು ಕಡಿಮೆ. ಏನು? ಲ್ಯಾಕ್ ಆಫ್ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್. ಒಂದು ಗ್ರೂಪ್ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ದಲೇ ಇದ್ದರೆ ಏನಾಗ್ಬೋದು ಆ ಪ್ರಾಜೆಕ್ಟ್ ಸಕ್ಸಸ್ಸು? ಒಂದು ದಿನಕ್ಕೆ 12 ಆಗೋದ್ರ ಬದಲು ಅಂಡರ್ಸ್ಟ್ಯಾಂಡಿಂಗ್ ಬದಲು 10 ಆಗಬೇಕಾಗಿರುತ್ತೆ, 8 ಆಗ್ಬೋದು ಅಥವಾ 5 ಆಗ್ಬೋದು. ದಿಸ್ ಈಸ್ ಡ್ಯೂ ಟು ದ ಲ್ಯಾಕ್ ಆಫ್ ಕಮ್ಯುನಿಕೇಷನ್, ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ಗ್ರೂಪ್ ಅಥವಾ ಬಿಟ್ವೀನ್ ದ ಪ್ರಾಜೆಕ್ಟ್ ಮ್ಯಾನೇಜರ್ ಆ್ಯಂಡ್ ದ ಗ್ರೂಪ್. ಓಕೆ, ಇನ್ವಾಲ್ವ್ಡ್ ಸ್ಪಾನ್ಸರರ್ಸ್. ಅಂದರೆ ಸ್ಪಾನ್ಸರರ್ಸ್ ಯಾರೋ ಫಂಡ್ ಮಾಡಿಬಿಟ್ಟು ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಏನಾಗುತ್ತೆ? ಸೊ ಅವರ ಟ್ರ್ಯಾಕಿಂಗ್ ಇಲ್ಲ ಅಂದಾಗ, ಉದಾಹರಣೆಗೆ ಎಕ್ಸಾಂಪಲ್ ಲೈಕ್ ಆನ್ಲೈನ್ ಕ್ಲಾಸಲ್ಲಿ ಏನು ಮಾಡ್ತೀವಿ, ನಮ್ಮಲ್ಲಿ ಫೇಸ್ ಟು ಫೇಸ್ ಕ್ಲಾಸ್ ರೂಮಲ್ಲಾದರೆ ಫೇಸ್ ಟು ಫೇಸ್ ನೋಡ್ತಾ ಇರ್ತೀವಿ, ಯಾರೋ ಒಬ್ಬ ಆ ಕಡೆ ತಿರುಗ್ದ ಈ ಕಡೆ ತಿರುಗ್ದ ಅಂತ ಅಂದರೆ, ಅಥವಾ ಬೇರೆಯವ್ರು ಮಾತಾಡ್ತಾ ಇದ್ದಾರೆ ಅಂದರೆ ವಿ ಹ್ಯಾವ್ ದ ಕಮೆಂಟ್ ಟು ಗಿವ್ ದೆಮ್ ಟು ಡೂ ದ ಕರೆಕ್ಷನ್. ಈಗ ಆನ್ಲೈನ್ ಕ್ಲಾಸಲ್ಲಿ ಏನಾಗುತ್ತೆ, ಆನ್ಲೈನ್ ಕ್ಲಾಸಲ್ಲಿ ಎಲ್ಲರ ಮುಖನೂ ನಮಗೆ ಕಾಣೋದಿಲ್ಲ, ಎಲ್ಲದು ಆಫ್ ಆಗಿರುತ್ತೆ, ಮೈಕ್ಗಳು ಆಫ್ ಆಗಿರುತ್ತೆ. ಅವ್ರು ಬೇರೆ ಮೈಕನ್ನು ಅಥವಾ ಮೊಬೈಲನ್ನು ಎಲ್ಲೋ ಇಟ್ಟು ಅವ್ರು ಹೋಗ್ಬೋದು, ಆಮೇಲೆ ಯಾವಾಗ ಎಂಡ್ ಆಗುತ್ತೋ ಗೊತ್ತಿಲ್ಲ. ಸೊ ದಿಸ್ ಈಸ್ ದ ಯಾರೋ ಸ್ಪಾನ್ಸರರ್ಸು ಇನ್ವಾಲ್ವ್ ಆಗಿಲ್ಲ ಅಂದರೆ ಆ ಪ್ರಾಜೆಕ್ಟು ಫೇಲ್ಯೂರ್ ಆಗೋ ಸಾಧ್ಯತೆ ಇರುತ್ತೆ. ಅಂದರೆ ಯಾವಾಗ ಮೇಷ್ಟ್ರು ಇನ್ವಾಲ್ವ್ ಆಗಿದ್ದರೆ ವಿದ್ಯಾರ್ಥಿಗಳು ಒಳ್ಳೆ ಸ್ಕೋರ್ ಮಾಡ್ಬೋದು ಅಥವಾ ಉತ್ತಮವಾಗಿ ರಿಯಾಕ್ಟ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಪಾಠನ. ಇಲ್ಲ ಅಂದರೆ ದಟ್ ವಿಲ್ ಗೆಟ್ ಲಾಸಸ್. ಸೊ ಮಿಸ್ಅಲೈನ್ಮೆಂಟ್ ವಿತ್ ಸ್ಟ್ರಾಟಜಿಕ್ ಪ್ರಾಜೆಕ್ಟಿವ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಗೋಲ್ಸ್. ಓಕೆ, ನಾವು ಏನೋ ಅಂತ ಅಂದ್ಕೊಂಡಿರ್ತೀವಿ, ಆದರೆ ಆ ಗೋಲ್ ಬಿಟ್ಟು ಇನ್ನೊಂದು ಕಡೆ ಡಿವಿಯೇಷನ್ ತೊಗೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ. ಸೊ 2 ವೀಲರ್ ಪರ್ಫಾರ್ಮೆನ್ಸು ನಾವು 80 ಕಿಲೋಮೀಟರ್ಸ್ ಅಂದ್ಕೊಂಡಿರ್ತೀವಿ, ಆ ಗೋಲ್ ಬದಲು ಅದು 80 ಡ್ಯೂ ಟು ಈ 2-3 ಪಾಯಿಂಟ್ಸ್ ಹೇಳಿದ್ನಲ್ಲ, ಅದರಿಂದ ಏನಾಗುತ್ತೆ, ಬಿಡೋ ಏನು ತೊಂದರೆ ಇಲ್ಲ. ಅಂದ್ಕೊಂಡಿರ್ತೀವಿ ಏನೋ ಡಿಪ್ಲೊಮೊಗೆ ಸೇರ್ಕೋಬೇಕಾದ್ರೆ ನಾವು
ನಾವು ಡಿಪ್ಲೊಮೊ 80%, SSLCಗಿಂತ ಜಾಸ್ತಿ ಪರ್ಸೆಂಟೇಜ್ ಡಿಪ್ಲೊಮೊಗಿರಬೇಕು ಅಂತ. ಆದರೆ ನಾವೇನಾಗುತ್ತೆ 80% ಬದಲು 60%ಗೋ 70%ಗೋ ಅಥವಾ 40%ಗೋ ಕೆಲವೊಂದು ಕಡೆ ಒಂದೊಂದು ಸಬ್ಜೆಕ್ಟ್ ಫೇಲೋ ಅದಕ್ಕೆ ಅಂದರೆ ಇದಾಗಬೇಕಾಗುತ್ತೆ. ಸೊ ಲೈಕ್ ದಟ್ ವೆನ್ ದೇರ್ ಇಸ್ ಎ ಪ್ರಾಜೆಕ್ಟ್, ಈ ಮಿಸ್ ಅಲೈನ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಆಬ್ಜೆಕ್ಟಿವ್ಸ್ಗೆ ಆದಾಗ ಪ್ರಾಜೆಕ್ಟು ಲೀಡ್ಸ್ ಟು ಫೇಲ್ಯೂರ್. ಪೂರ್ ಚೇಂಜ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಅಂದರೆ ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೆ, ಓಕೆ ಒಂದು ಟೀಮನ್ನು ಬದಲಾಯಿಸಬೇಕಾಗತ್ತೆ ಅಥವಾ ಯಾರನ್ನೋ ಒಬ್ಬರನ್ನ ತೆಗೆದಾಕೋದ್ರಿಂದ ಆ ಟೀಮ್ ಸ್ಟ್ರೆಂತು ಜಾಸ್ತಿ ಆಗ್ಬೋದು, ಅಥವಾ ಯಾರನ್ನೋ ಒಬ್ಬರು ಜಾಯಿನ್ ಮಾಡೋದ್ರಿಂದ ಆ ಟೀಮ್ ಸ್ಟ್ರೆಂತ್ ಜಾಸ್ತಿ ಆಗ್ಬೋದು, ಮೋಟಿವೇಟ್ ಮಾಡೋದ್ರಿಂದ. ಸೊ ಇನ್ ದಿಸ್ ವೇ ದೇರ್ ಇಸ್ ಎ ರಿಕ್ವೈರ್ಮೆಂಟ್. ಆ ಚೇಂಜಸನ್ನು ಅಕ್ಸೆಪ್ಟ್ ಮಾಡಬೇಕು ಇಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅವರು. ಸೊ ಅಕ್ಸೆಪ್ಟ್ ಮಾಡಲ್ಲ, ರಿಜಿಟ್ ಅದೇನಿದೆ ಅದನ್ನೇ ಮಾಡು ಅಂತ ಅಂದಾಗ ಆಗಲೂ ಸಹ ಪ್ರಾಜೆಕ್ಟು ಲಾಸ್ ಆಗೋ ಸಾಧ್ಯತೆ ಇದೆ. ಇನ್ಎಫೆಕ್ಟಿವ್ ಕೋಆಪ್ರೇಟ್ ಗವರ್ನೆನ್ಸ್ ಅಂದರೆ ಗವರ್ನೆನ್ಸ್, ಒಂದು ಟೀಮ್ ಇರುತ್ತೆ ಮ್ಯಾನೇಜ್ಮೆಂಟ್ ಟೀಮು, ಆ ಟೀಮ್ ಅವರು ಸರಿಯಾಗಿ ಕೋಆಪ್ರೇಟ್ ಮಾಡಲಿಲ್ಲ. ಓಕೆ, ಯಾರಿಗೋ ಒಬ್ಬರಿಗೆ ಉದಾಹರಣೆಗೆ ಎಂಪ್ಲಾಯೀಸ್ಗೆ ಏನೋ ಒಂದು ಕಾರಣದಿಂದ ಆರೋಗ್ಯ ಸರಿ ಇರಲ್ಲ, ಅವ್ರಿಗೆ ರಜೆ ಕೊಡಬೇಕಾಗುತ್ತೆ, ಇಲ್ಲ ನಮಗೆ ಟಾರ್ಗೆಟ್ ಇದೆ ರಜೆ ಕೊಡೋಕ್ಕಾಗೋದೇ ಇಲ್ಲ ಅಂತಂದಾಗ ಅವ್ನು ಬರ್ತಾನೆ ಕೆಲಸ ಮಾಡ್ತಾನೆ, ಬಟ್ ದ ಎಫಿಷಿಯನ್ಸಿ ವಿಲ್ ಬಿ ಲೆಸ್. ಇನ್ನೊಂದು ಸತಿ ಯಾವಾಗ ಅಂದರೆ ಕೋಆಪ್ರೇಷನ್ ಮಾಡೋದಿಲ್ಲ. ಸೊ ಯಾರ ಕಡೆಯಿಂದ ಯಾವಾಗ ಎಂಪ್ಲಾಯೀಸ್ ಕೋಆಪ್ರೇಟ್ ಮಾಡಲ್ಲ, ಯಾವಾಗ ಮ್ಯಾನೇಜ್ಮೆಂಟು ಅಥವಾ ಗವರ್ನೆನ್ಸ್ ಅವರು ಕರೆಕ್ಟಾಗಿ ಎಂಪ್ಲಾಯೀಸ್ಗೆ, ಆ ಟೀಮಿಗೆ ಅಥವಾ ಆ ಪ್ರಾಜೆಕ್ಟ್ ಸ್ಟಾಕ್ ಹೋಲ್ಡರ್ಸ್ಗೆ ಕರೆಕ್ಟಾಗಿ ಇದು ಮಾಡಲಿಲ್ಲ ಅಂದರೆ, ಸ್ಪಂದಿಸಲಿಲ್ಲ ಅಂದರೆ ಬಿಸ್ನೆಸ್ಸು ಅಥವಾ ಆ ಪ್ರಾಜೆಕ್ಟು ಫೇಲ್ಯೂರ್ ಆಗುತ್ತೆ. ಈಗ ಕಸ್ಟಮರ್ ಯಾರೋ ಇರ್ತಾರೆ, ಈಗ ನಾವು ಎಲೆಕ್ಟ್ರಿಕ್ ವೆಹಿಕಲ್ಲು, ಸೊ ನಮಗೆ ರಿಪೇರಿ ಮಾಡಲಿಕ್ಕೆ ಏನೋ ಪ್ರಾಬ್ಲಮ್ ಇರುತ್ತೆ, ಫೋನ್ ಮಾಡ್ತಾರೆ ರಿಪೇರಿ ತಕ್ಷಣ ಆದಾಗ. ಸೊ ದೇರ್ ವಿಲ್ ಬಿ ಕರೆಕ್ಟಾಗಿ ಲಿಂಕ್ ಆಗಿ ಬಿಸ್ನೆಸ್ಸು ಅವನಿಗೆ, ಇಲ್ಲ ಈ ಗಾಡಿ ಚೆನ್ನಾಗಿದೆ, ಈ ವೆಹಿಕಲನ್ನು ತೊಗೋಬೋದು, ಅವ್ರದ್ದು ಸರ್ವಿಸ್ ಚೆನ್ನಾಗಿದೆ, ಈ ಎಲ್ಲ ರೀತಿಯಂಥ ಆ್ಯಕ್ಟಿವಿಟಿ ಆ ರೀತಿ ಆಗುತ್ತೆ ಯಾವಾಗ ಇಫ್ ದ ಕೋಆಪ್ರೇಷನ್ ಬಿಟ್ವೀನ್ ದ ಗವರ್ನೆನ್ಸ್ ಅಥವಾ ಟೀಮ್ ಜೊತೆ ಇದ್ದಾಗ ಕರೆಕ್ಟಾಗಿದ್ದರೆ. ಅದರ್ವೈಸ್ ದ ಪ್ರಾಜೆಕ್ಟ್ ವಿಲ್ ಬಿ ಗೆಟ್ ಫ್ಲಾಪ್ಡ್. ಪೂರ್ ಲೀಡರ್ಶಿಪ್, ಯಾರು ಪ್ರಾಜೆಕ್ಟ್ ಮ್ಯಾನೇಜರ್ ಇರ್ತಾರೆ, ಏನೋ ತಪ್ಪು ಮಾಡಿದ್ರು ಅದನ್ನು ತಿದ್ದದಲ್ಲೇ ಇದ್ದಾಗ ಅಥವಾ ಎನ್ಕರೇಜ್ ಮಾಡ್ದಲ್ಲೇ ಇದ್ದಾಗ. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ಇನ್ನು ಕೆಲವು ಕ್ಲಾಸಲ್ಲಿ ವಿದ್ಯಾರ್ಥಿಗಳು ಮಾತಾಡ್ತಲೇ ಇರ್ತಾರೆ, ಇನ್ನು ಕೆಲವು ಕ್ಲಾಸಲ್ಲಿ ಒಬ್ಬರು ಮಾತಾಡೋದೇ ಇಲ್ಲ. ಸೊ ಈ ರೀತಿ ಅಂದರೆ ಡ್ಯೂ ಟು ದ ಪೂರ್ ಲೀಡರ್ಶಿಪ್ ಇರೋದ್ರಿಂದ ಏನಾಗುತ್ತೆ, ದೇರ್ ಇಸ್ ಎ ಮಿಸ್ಕಮ್ಯುನಿಕೇಟನ್ ಆಗುತ್ತೆ. ಆಗಲೂ ಸಹ ಪ್ರಾಜೆಕ್ಟ್ ಏನಾಗುತ್ತೆ, ಇಟ್ ವಿಲ್ ಬಿ ಗೆಟ್ ಔಟ್. ಸೊ ನೆಕ್ಸ್ಟ್ ಒನ್ ಇಸ್ ಸೊ ಫ್ಯೂ ಕ್ವಶನ್ಸ್. ಈಗ ಪ್ರೀವಿಯಸ್ ಸೆಷನಲ್ಲಿ ವಿ ಸೆಡ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನಲ್ಲಿ ಏನಿರಲ್ಲ ಇದರಲ್ಲಿ. ಸೊ ಕಂಡಕ್ಟ್ ಟೀಮ್ ಬಿಲ್ಡಿಂಗ್ ಎಕ್ಸಸೈಸಸ್ ಅಥವಾ ಹೂ ವಿಲ್ ಪಾರ್ಟಿಸಿಪೇಟ್, ಯಾವಾಗ ಪಾರ್ಟಿಸಿಪೇಟ್ ಮಾಡ್ತಾರೆ, ಈ ರೀತಿ ಇಲ್ಲಿ ಒಂದು 4-5 ಆನ್ಸರ್ ಇದೆ. ಯಾವುದು ಇನ್ಕ್ಲೂಡ್ ಆಗಲ್ಲ ಪ್ಲ್ಯಾನಿಂಗಲ್ಲಿ, ಕೆಲವೊಂದು ಇನ್ಕ್ಲೂಡ್ ಆಗುತ್ತೆ, ಕೆಲವೊಂದು ಇನ್ಕ್ಲೂಡ್ ಆಗಲ್ಲ, ಅಥವಾ ಎಲ್ಲವೂ ಇನ್ಕ್ಲೂಡ್ ಆಗಲ್ವೋ. ಸೊ ಇದಕ್ಕೆ ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಆರ್ ದ ಪ್ರಾಜೆಕ್ಟ್ ಮ್ಯಾನೇಜರ್ ಆಬ್ಜೆಕ್ಟಿವ್ಸ್ ಇನ್ ದ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಫೇಸ್? ಪೀಪಲ್ ಜೊತೆ ಮ್ಯಾನೇಜ್ ಮಾಡಬೇಕಾ, ಪ್ರೋಸೆಸ್ಸನ್ನು ಮ್ಯಾನೇಜ್ ಮಾಡಬೇಕಾ, ಕಮ್ಯುನಿಕೇಟ್ ಮಾಡಬೇಕಾ, ಅಥವಾ ಇದೆಲ್ಲದೂ ಸಹ ಮಾಡಬೇಕಾ ಪ್ರಾಜೆಕ್ಟ್ ಮ್ಯಾನೇಜರು? ಕಮ್ಯುನಿಕೇಷನ್ ಮಾತ್ರ ಮಾಡಿದ್ರೆ ಸಾಕಾ? ಈ ರೀತಿಯಾದ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕಾಗುತ್ತೆ. So these are the few references where I taken the information to prepare this PPT and also to deliver the lecture. Thank you one and all.